ಕಿಡ್ನಿ ಸ್ಟೋನ್ ಇರೋರು ಹುರುಳಿಕಾಳು ಮತ್ತೆ ಬಾರ್ಲಿಕ್ಕಿ ಗಂಜಿ ಹಾಕಿ ತಗೋಬೇಕು. ಆದ್ರೆ ಪಾಲಕ್ ಸೊಪ್ಪು ಸೌತೆಕಾಯಿ ಇದ್ಯಾಕೆ ತಿನ್ನಬಾರ್ದು? ನೋಡಿ, ಬಹಳಷ್ಟು ಜನ ಇವತ್ತು ಗೊತ್ತಿಲ್ಲದೇನೆ ಸೌತೆಕಾಯಿ ತುಂಬ ತಿಂತಾ ಇರ್ತಾರೆ. ಮೊಟ್ಟೆ ಆಗಿರ್ಬೋದು, ಸೊ ತುಂಬ ಕಡಲೆ ಬೀಜ, ಡ್ರೈ ಫ್ರೂಟ್ಸು, ಅದರಲ್ಲೂ ಚಿಕನ್ ಕಬಾಬು, ಈ ಎಣ್ಣೆಲಿ ಕರೆದಿರುವಂಥದ್ದು ತುಂಬ ಚಿಕನ್ ಕಬಾಬು ಮೂಳೆ ಸಮೇತ ತಿಂತಾ ಇರ್ತಾರೆ ಜಾಸ್ತಿ. ಅದು ಕಡಿಮೆ ತಿನ್ನೋದ್ರಿಂದ ಸಮಸ್ಯೆ ಇಲ್ಲ, ಆದರೆ ಅತಿ ಹೆಚ್ಚು ಗೊತ್ತಿಲ್ಲದೇನೆ ಬಳಸಿದಾಗ ನೋಡಿ ಕಿಡ್ನಿ ಸ್ಟೋನು ಇಲ್ಲಿ ನೋಡ್ತಾ ಇರ್ಬೋದು, 11 mm 13 mm ಈ ಥರ ದೊಡ್ಡ ದೊಡ್ಡ ಸ್ಟೋನ್ಗಳಾಗಿದ್ದಾವೆ, 3-4 ಸ್ಟೋನು. ಸೊ ಏನಕ್ಕೆ ರೀಸನ್ನು ಭಾಳ ಜನಕ್ಕೆ ಗೊತ್ತೇ ಇರಲ್ಲ ಯಾಕೆ ಆಗ್ತಿರುತ್ತೆ ಅಂತ. ಸೊ ಮುಖ್ಯವಾಗಿ ಅವ್ರು ತಿನ್ನೋ ಆಹಾರದಲ್ಲಿ ನೀರು ಸರಿಯಾಗಿ ಕುಡಿತಾ ಇರಲ್ಲ. ಭಾಳ ಜನಕ್ಕೆ ಗೊತ್ತೇ ಇರಲ್ಲ, ಸೌತೆಕಾಯಿ ತಿಂದರೆ ಬಾಡಿ ತಂಪು ಅಂದ್ಕೊಂಡು ತಿಂತಾನೇ ಇರ್ತಾರೆ. ಸೊ ಅದರಿಂದ ಕ್ಯಾಲ್ಸಿಯಂ ಬಾಡಿಗೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಆದಾಗ ಈ ನಮ್ಮ ಸ್ಟೋನು ಕಿಡ್ನಿಯಲ್ಲಿ ಫಾರ್ಮ್ ಆಗೋದು. ಸೊ ಅದಾಗದೆ ಉತ್ಪತ್ತಿ ಆಗೋದು. ಹೇಗೆ ಉತ್ಪತ್ತಿ ಆಗುತ್ತೆ ಅಂದರೆ ನೋಡಿ, ಸ್ಪಿನಾಚ್, ಈ ಪಾಲಕ್ ಸೊಪ್ಪು ಮತ್ತು ಈ ಡ್ರೈ ಫ್ರೂಟ್ಸು, ಈ ಬಾದಾಮಿಲೆಲ್ಲ ಜಾಸ್ತಿ ಆಕ್ಸೋಲೇಟ್ ಅನ್ನೋ ಒಂದು ಅಂಶ ಇರುತ್ತೆ. ಆ ಆಕ್ಸೋಲೇಟ್ ಏನು ಮಾಡುತ್ತೆ ಅಂದರೆ, ನಾವು ಜಾಸ್ತಿ ಇದನ್ನು ಬಳಸೋದ್ರಿಂದ ನಮ್ಮ ಬಾಡಿಗೂ ಇದು ಜಾಸ್ತಿ ಹೋಗಿ ಆ ಕ್ಯಾಲ್ಸಿಯಂ ಜೊತೆ ಸೇರಿಕೊಂಡು ಅದು ಸ್ಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯೂರಿನ್ ಮುಖಾಂತರ ಅದು ಆಚೆ ಹೋಗಬೇಕು, ಅಲ್ಲೇ ಉಳ್ಕೊಂಡು ಸರಿಯಾಗಿ ನೀರು ಕುಡಿದೇ ಇದ್ದರೆ, ಅತಿ ಹೆಚ್ಚು ಜಂಕ್ ಫುಡ್ ತಿಂತಾ ಇದ್ದರೆ, ಸೊ ಅದರಿಂದ ಕೂಡ ಟಾಕ್ಸಿನ್ ಹೆಚ್ಚಾಗಿ ಅದೇ ಸ್ಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲೇನು ನೋಡ್ತಾ ಇದ್ದೀರಾ, ಕಡಲೆ ಬೀಜ, ಡ್ರೈ ಫ್ರೂಟ್ಸು, ಟೊಮೊಟೊ ತಿನ್ಬೋದು ಕಡಿಮೆ. ಟೊಮೆಟೊ ಮತ್ತು ಮೊಟ್ಟೆ, ನೀವು ತುಂಬ ತಿಂತಿರಲ್ಲ, ಮೊಟ್ಟೆ ತಿಂತಾ ಇದ್ರಿ, ಮೊಟ್ಟೆ ಆಮೇಲೆ ಕಡಲೆ ಬೀಜ ತಿಂತಾ ಇದ್ರಾ, ಡ್ರೈ ಫ್ರೂಟ್ಸ್ ತಿಂತಾ ಇದ್ರಿ, ತುಂಬ ತಿಂತಾ ಇದ್ರಾ? ವಾರಕ್ಕೆ ಎಷ್ಟು ಸಲ ತಿಂತಾ ಇದ್ರಿ? ಡೈಲಿ ಮೊಟ್ಟೆ, ಡೈಲಿ 3 ಮೊಟ್ಟೆ. ನೋಡಿ, ತಿಂದಾಗ ಅದಕ್ಕೆ ಎಷ್ಟು ಬೇಕಷ್ಟು ನೀರು ತಗೋಬೇಕು, ನೀವು ಫಿಸಿಕಲ್ ಆಕ್ಟಿವಿಟೀಸು ಮಾಡಬೇಕಾಗತ್ತೆ. ಸೊ ಏನಾಗತ್ತೆ ನೋಡಿ, ಈ ಥರ ತುಂಬ ತಿಂದಾಗ ಸ್ಟೋನ್ ನಿಮ್ಗೆ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಬೇರೆಯವ್ರಿಗೆ. ಸೊ ಅದ್ರ ಜೊತೆಗೆ ಒಳ್ಳೆ ಪದಾರ್ಥಗಳು ಕಿಡ್ನಿ ಸ್ಟೋನ್ಗೆ ಯಾವುದು? ಹುರುಳಿಕಾಳು ಕಟ್ಟು, ಬಾರ್ಲಿ ಅಕ್ಕಿ ಗಂಜಿ, ಅದು ತೊಗೊಂಡಾಗ ಬೇಗ ಸ್ಟೋನು ಪಾಸ್ ಆಗುತ್ತೆ, ಆಯಿತಾ? ಸೊ ಬಾಡಿ ಹೀಟು ಕಡಿಮೆ ಆಗುತ್ತೆ. ಆಮೇಲೆ ಬಾಳೆಹಣ್ಣು ತಿನ್ಬೋದು, ಪೈನಾಪಲ್ ಜ್ಯೂಸು ಅಷ್ಟೇ ತುಂಬ ಒಳ್ಳೆಯದು. ಎಳ್ನೀರು ತೊಗೊಳ್ಳಿ. ಎಳ್ನೀರಲ್ಲಿ ಗಂಜಿ ಅಂತ ತೊಗೊಳ್ಳೋದಲ್ಲ, ಜಸ್ಟ್ ಎಳ್ನೀರು ಅಷ್ಟೇ. ಸೊ ಗಂಜಿ ತೊಗೋಬಾರ್ದು, ಬರೀ ನೀರು ತೊಗೋಬೇಕಾಗತ್ತೆ, ಆಯಿತಾ? ಸೊ ಕ್ಯಾರೆಟ್ ಜ್ಯೂಸು, ಲೆಮನ್ ಜ್ಯೂಸು, ವಾಟರ್ ಮೆಲನ್, ಇವೆಲ್ಲ ಕಿಡ್ನಿ ಸ್ಟೋನ್ಗೆ ತುಂಬ ಸಪೋರ್ಟಿವ್, ಓಕೆನಾ? ಆದರೆ ಕೆಟ್ಟದ್ದು ಯಾವುದು? ಇಷ್ಟು. ಇದು ಬಿಟ್ಟು ಇನ್ನೂ ಇದೆ, ಹಾಲಿಂದ ಮಾಡೋದು, ಪನ್ನೀರು, ಚೀಸು, ತುಂಬ ನಾನ್ ವೆಜಲ್ಲಿ ಚಿಕನ್ ಕಬಾಬು, ಅದೆಲ್ಲ ಕಡಿಮೆ ಮಾಡಬೇಕು. ಓಕೆ. ಸೊ ಇದು ನೋಡ್ಕೊಳ್ಳಿ, ಯಾರಿಗಾದ್ರೂ ಸ್ಟೋನ್ ಇದ್ದರೆ, ಸೊ ಯಾರಿಗಾದ್ರೂ ಸ್ಟೋನ್ ಪದೇ ಆಗಬಾರ್ದು ಅಂದರೆ, ಅಥವಾ ಸ್ಟೋನು ಕ್ರಿಯೇಟ್ ಆಗಬಾರ್ದು ಅಂದರೆ, ಸೊ ಇಷ್ಟು ಪದಾರ್ಥಗಳನ್ನ ಲಿಮಿಟಾಗಿ ತಿನ್ನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ.